ಓಕೆ, ಇವತ್ತಿಂದ ನಾನು ಹಿಸ್ಟ್ರಿ ಓದ್ತಾ ಇರೋದ್ರಿಂದ ನಾನು ಹಿಸ್ಟ್ರಿ ವೀಡಿಯೋಸ್ನೇ ಮಾಡ್ತಾ ಇದ್ದೀನಿ ಫಾರ್ ಮೈ ರೆಫರೆನ್ಸ್. ನಿಮಗೆ ಮೊದಲೇ ಗೊತ್ತಿದೆ, ಏನೇ ವೀಡಿಯೋ ಮಾಡಿದ್ರು ಅದು ನನಗೋಸ್ಕರ, ಇದು ಕೂಡ ನನಗೋಸ್ಕರನೇ. ಯಾರಾದ್ರು ನೋಡ್ತಾ ಇದ್ದರೆ ನೋಡ್ಕೊಂಡು ಕಲೀರಿ, ಪ್ರಾಬ್ಲಮ್ ಇಲ್ಲ. ಬಟ್ ಇದನ್ನು ರೆಫರ್ ಮಾಡಬೇಡಿ, ಕಂಪ್ಲೀಟಾಗಿ ರೆಫರೆನ್ಸಾಗಿ ತಗೋಬೇಡಿ. ಇನ್ನೂ ಜಾಸ್ತಿ ಪಾಯಿಂಟ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಇಫ್ ಯು ಆರ್ ಪ್ರಿಫರಿಂಗ್ ದಿಸ್ ವೀಡಿಯೋ, ಇಟ್ಸ್ ಟೋಟಲಿ ಫೈನ್. ನೋಡ್ತಾ ಇದ್ರೆ ನೋಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಒಬ್ಬನೇ ಬೆಳಿಬೇಕಂತ ಏನಿಲ್ಲ, ಎಲ್ಲರೂ ಬೆಳ್ಕೊಳ್ಳಿ, ನೋ ಇಶ್ಯೂಸ್. ಬಟ್ ಇದು ನನ್ನ ರೆಫರೆನ್ಸ್ಗೋಸ್ಕರ ಮಾಡ್ಕೊಳ್ತಿರುವಂಥ ವೀಡಿಯೋಸ್ ಆದ್ದರಿಂದ ನಾನು ಯಾವುದೇ ಟಾಪಿಕ್ನ ನೋಡಿದ್ರು ಕೂಡ ನನಗೆ ಫ್ಲ್ಯಾಶ್ ಔಟ್ಗೋಸ್ಕರ ಮಾಡ್ಕೊಳ್ತೀನಿ, ಬ್ಲಿಂಕ್ ಆಗಬೇಕಂತ. ಇದನ್ನು ನೋಡಿ ಕಲ್ತ್ರು ಫೈನ್, ತಿಳ್ಕೊಂಡ್ರು ಫೈನ್. ಇನ್ನೂ ಜಾಸ್ತಿ ತಿಳಿಬೇಕಂತ ಇದ್ದರೆ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಸೊ ಈ ಸೀರೀಸ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಟಾಪಿಕ್ ಇಸ್ ವೆರಿ ಕ್ಲಿಯರ್, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. 3 ಟೈಪ್ಸ್ ಬರುತ್ತೆ ಹಿಸ್ಟ್ರಿಯಲ್ಲಿ: ಏನ್ಷಿಯಂಟ್ ಹಿಸ್ಟ್ರಿ, ಮೆಡೈವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ. ಮಾಡರ್ನ್ ಹಿಸ್ಟ್ರಿಯಲ್ಲಿ ನೀವು 2 ಪೀಸ್ ತೊಗೋಬೋದು. ಒನ್ ಇಸ್ ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್, ಮತ್ತೊಂದು ಬಂದು ಕ್ರೌನ್ಸ್ ರೂಲ್. ಅದಾದಮೇಲೆ ಇಲ್ಲಿವರೆಗೂ ಏನು ನಡೀತಿದೆ, ಇಟ್ಸ್ ಪೋಸ್ಟ್ ಇಂಡಿಪೆಂಡೆನ್ಸ್. ದಿಸ್ ಆರ್ ದ ಪಾರ್ಟ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ದಿಸ್ ಸೀರೀಸ್ ಬಿಲಾಂಗ್ಸ್ ಟು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ದಟ್ ಈಸ್ 1773 to 1947. ಈಸ್ಟ್ ಇಂಡಿಯಾ ಕಂಪ್ನಿ ರೆಗ್ಯುಲೇಟ್ ಆದಾಗಲಿಂದ ಹಿಡಿದು ಬ್ರಿಟಿಷರ್ಸ್ ನಮ್ಮ ದೇಶನ ಬಿಟ್ಟು ತೊಲಗೋವರೆಗೂ ಏನೇನಾಗಿದೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಈ ಸೀಕ್ವೆನ್ಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಡೈಲಿ ಒಂದೊಂದು ವಿಡಿಯೋ ಹಾಕೋದ್ರಿಂದ ಇಟ್ ವಿಲ್ ಟೇಕ್ ಮ್ಯಾಕ್ಸಿಮಮ್ 25 days ಟು ಕಂಪ್ಲೀಟ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಓಕೆ, ಸೊ ಇದರಲ್ಲಿ 2 ಪಾರ್ಟ್ ಬರುತ್ತೆ. ಫಸ್ಟ್ ಒನ್ ಇಸ್ 1773 to 1857. 1857 ಇದನ್ನು ನಾವು ಈಸ್ಟ್ ಇಂಡಿಯಾ ಕಂಪನಿ ಅವ್ರ ಕಂಪ್ನೀಸ್ ರೂಲ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಮಾಡ್ತಾ ಇತ್ತು. ಆಫ್ಟರ್ ದಟ್ ವಾಟ್ ಇಟ್ ಕಮ್ಸ್ ಇಸ್ 1858 to 1947. ದಿಸ್ ಇಸ್ ಕ್ರೌನ್ಸ್ ರೂಲ್. ಅಂದರೆ ಡೈರೆಕ್ಟಾಗಿ ಬ್ರಿಟಿಷ್ ಆಫೀಸರ್ಸ್, ಬ್ರಿಟಿಷ್ ಕ್ರೌನ್, ಬ್ರಿಟಿಷ್ ಕ್ವೀನ್ ಏನಿದೆ ಅವ್ರ ಕಡೆಯವ್ರು ಬಂದು ರೂಲ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಇಷ್ಟು ವರ್ಷ ನಾವು ಬ್ರಿಟಿಷರ ಹತ್ರ ಹೊಡೆಸ್ಕೊಂಡಿದ್ದೀವಿ. ಸೊ ಅದರಲ್ಲಿ ಕೂಡ ಪರ್ಟಿಕ್ಯುಲರ್ ಆಗಿ UPSC ಪರ್ಸ್ಪೆಕ್ಟಿವಲ್ಲಿ ಮಾತಾಡೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಪೀರಿಯಡ್ ಅಂತ ಏನು ಹೇಳ್ತಿದ್ದಾರೆ, ಇದು 1858 to 1947 ಕಲಿಬೇಕು. ಫಾರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಹೇಳೋದಾದರೆ 8 to 10 ಕ್ವೆಶನ್ಸ್ ಇಲ್ಲಿಂದಾನೆ ಬರುತ್ತೆ ಆನ್ ಅನ್ ಆವ್ರೇಜ್. ಅದನ್ನು ನಾವು ಫಸ್ಟ್ ಫೋಕಸ್ ಮಾಡೋಣ. ಆ್ಯಂಡ್ ಮೈ ಫೋಕಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೀರೀಸ್ ಪಾರ್ಟ್ 1 ಏನಿದೆ, ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 1905. 1905 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ 1905 2 ಮೇಜರ್ ಇನ್ಸಿಡೆಂಟ್ಸ್ ಆಗುತ್ತೆ. ಫಸ್ಟ್ ಒನ್ ಈಸ್ ಬೆಂಗಾಲ್ ಪಾರ್ಟಿಷನ್, ದ ಸೆಕೆಂಡ್ ಒನ್ ಈಸ್ ಸ್ವದೇಶಿ ಮೂವ್ಮೆಂಟ್. ನಿಮ್ಗೊಂದು ವಿಷಯ ಗೊತ್ತಿರಬೇಕು, ಹಿಸ್ಟ್ರಿಯಲ್ಲಿ ಏನೇ ಆದರೂ, ಎಲ್ಲಿಂದ ಎಲ್ಲಿ ಏನೇ ಕನೆಕ್ಟ್ ಆದರೂ ಕೂಡ ಪ್ರತಿಯೊಂದಕ್ಕೂ ಒಂದು ಕನೆಕ್ಷನ್ ಇರುತ್ತೆ. ಮೆಟ್ಲನ್ನ ಹಾಕಿದಂಗೆ ಒಂದೊಂದು ಮೆಟ್ಲಲ್ಲಿ ಒಂದೊಂದು ಇನ್ಸಿಡೆಂಟ್ ಅಂತ ಇಟ್ಕೊಂಡೋದ್ರೆ 1905 ಇಂದ 1947ವರೆಗೂ ಏನೇನಾಗಿದೆಯೋ ಪ್ರತಿಯೊಂದಕ್ಕೂ ಒಂದು ರಿಲೇಷನ್ಶಿಪ್ ಇದ್ದೇ ಇರುತ್ತೆ. ಆ ಕ್ರೊನಾಲಜಿಕಲ್ ಆರ್ಡರಲ್ಲಿ ಹೇಳ್ತಾ ಹೋಗ್ತೀನಿ. ನನಗೋಸ್ಕರ ಇವತ್ತು 1905 ಕವರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 1906, 7, 8, 9, 10 ಅಂತ ಹೋದ್ರೆ 1947 ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ವರೆಗೂ ಎಲ್ಲ ಆಗ್ತಾ ಹೋಗ್ತೀನಿ. 10 ದಿನದಲ್ಲಿ ನನ್ನ ಹಿಸ್ಟ್ರಿ ಮುಗಿದೋಗ್ಬೇಕು ನನಗೆ. ಸೊ ಈ ವಿಡಿಯೋಸ್ನ ಹಾಕ್ತಿರುವಂಥ ಮೇನ್ ರೀಸನ್ ಏನಂದರೆ, ನಾನು ಬಸ್ಸಲ್ಲಿ ಬರ್ತಾ ಇರ್ತೀನಿ ಮಾರ್ನಿಂಗ್ 1.5 ಗಂಟೆ, ಹೋಗ್ಬೇಕಾದ್ರೆ 1.5 ಗಂಟೆ ಬರೀ ಮ್ಯೂಸಿಕ್ ಕೇಳ್ತಾ ಇರ್ತೀನಿ. ನಾನು ಮ್ಯೂಸಿಕ್ ಯಾಕೆ ಕೇಳಬೇಕು, ನನ್ನ ವೀಡಿಯೋಸ್ ನಾನೇ ಕೇಳ್ತೀನಿ ಅಂತ ಈ ಒಂದು ಇನಿಷಿಯೇಟಿವ್. 12 PM ನಾನು ಕ್ಲೋಸ್ ಮಾಡಿದ್ದೆ, ಬಿಕಾಸ್ ಈಗ ನಾನು ಅಸಿಸ್ಟೆಂಟ್ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಟೈಮ್ ಸಾಕಾಗ್ತಿಲ್ಲ ವೀಡಿಯೋಸ್ ಮಾಡೋಕ್ಕೆ. ಇವಾಗ ಒಂದು ಐಡಿಯಾ ಬಂತು, ಡೈಲಿ ಕ್ಲಾಸಲ್ಲಿ ಹಿಂಗಿದ್ರು 3-4 ಗಂಟೆ ಕ್ಲಾಸ್ ತೊಗೊಂಡ್ರೆ 1 ಗಂಟೆ ಅಂತೂ ಫ್ರೀ ಸಿಗುತ್ತೆ. ಆ 1 ಗಂಟೆಯಲ್ಲಿ ಒಂದು ವೀಡಿಯೋ ರೆಕಾರ್ಡ್ ಮಾಡಿ ರಿವಿಷನ್ ಮಾಡ್ಕೊಂಡು ಅದನ್ನೇ ರೆಕಾರ್ಡ್ ಮಾಡಿಕೊಂಡ್ರೆ ಮ್ಯೂಚುವಲ್ ಬೆನಿಫಿಟ್. ಸೊ ಲೆಟ್ಸ್ ಸ್ಟಾರ್ಟ್. The first topic is partition of Bengal. ಹಿಸ್ಟ್ರಿಗೆ ಹೋಗೋಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಮಾತಾಡೋಣ. ವಾಟ್ ಈಸ್ ಪಾರ್ಟಿಷನ್ ಆಫ್ ಬೆಂಗಾಲ್, ಏನಾಗಿತ್ತು ಅಂತ. ನಿಮ್ಗೀಗ ಪ್ರೆಸೆಂಟ್ ಇಂಡಿಯನ್ ನೋಡಿದ್ರೆ ನಮ್ಮ ಇಂಡಿಯನ್ ನೇಬರ್ಸಲ್ಲಿ ಬಾಂಗ್ಲಾದೇಶ್ ಬರುತ್ತೆ, ಆ್ಯಸ್ ವೆಲ್ ಆಸ್ ವೆಸ್ಟ್ ಬೆಂಗಾಲ್ ಬರುತ್ತೆ. ವೆಸ್ಟ್ ಬೆಂಗಾಲ್ ಆ್ಯಂಡ್ ಬಾಂಗ್ಲಾದೇಶ್. ನನ್ನ ಡ್ರಾಯಿಂಗ್ ಡಬ್ಬಾ ಥರ ಇರುತ್ತೆ, ಅಡ್ಜಸ್ಟ್ ಮಾಡ್ತಾರೆ. ಇದು ನಮ್ಮ ಇಂಡಿಯಾ ಅಂತ ಇಟ್ಕೊಂಡ್ರೆ ಇವರು, ಇಲ್ಲಿ ಬಾಂಗ್ಲಾದೇಶ್ ಇದೆ, ಇಲ್ಲಿ ನಮ್ಮ ವೆಸ್ಟ್ ಬೆಂಗಾಲ್ ಇದೆ. ಇನಿಷಿಯಲ್ ಡೇಸಲ್ಲಿ ವೆಸ್ಟ್ ಬೆಂಗಾಲ್ ಆ್ಯಂಡ್ ಬಾಂಗ್ಲಾದೇಶ್ ಬೋತ್ ವೇರ್ ದ ಪಾರ್ಟ್ ಆಫ್ ಅಖಂಡ ಭಾರತ್ ಅಂತಾರೆ. ಇವಾಗ ನಮ್ಮ ಮೋದಿ ಅವರು ಪ್ರಪೋಗೇಟ್ ಮಾಡ್ತಾ ಇದ್ದಾರಲ್ವ, ಅಖಂಡ ಭಾರತ್ ಕಾನ್ಸೆಪ್ಟಲ್ಲಿ ಇದೆರಡು ಇದೆ. ಯೂನಿಟಿ. ಸೊ ನಾವು ಬ್ರಿಟಿಷರ್ಸ್ were having some troubles in the perspective of what? Britishers wanted to rule India, but the thing is, unless and until the unity of Indians is not broken up, into pieces, it was hard for them to rule. ಕಾನ್ಸೆಪ್ಟ್ ಇಸ್ ವೆರಿ ಕ್ಲಿಯರ್. ಬ್ರಿಟಿಷರ್ಸ್ ಎಷ್ಟು ಜನ ಇದ್ರು ಗುರು, ಒಂದು ಇಮ್ಯಾಜಿನೇಷನ್ ಹೇಳೋದಾದ್ರೆ ಅಪ್ಪ ಅಂದರೆ 1,000 ಜನ ಬ್ರಿಟಿಷರ್ಸ್ ಇದ್ರು ಇಂಡಿಯಾದಲ್ಲಿ. ಇಂಡಿಯನ್ ಪಾಪ್ಯುಲೇಷನ್ 50 ಕೋಟಿ ಅರೌಂಡ್ ಇತ್ತಾ ಅಂದ್ಕೊಳ್ಳೋಣ.
ಒಬ್ಬೊಬ್ಬ 1 ಕೋಟಿ ಜನ ಒಬ್ಬನ ಮೇಲೆ ತಿರುಗಿ ಬಿದ್ದರೂ ಕೂಡ ಅವ್ರ ಹಣ್ಣು ತುಂಡು ಕೂಡ ಸಿಗಲ್ಲ. ಸೊ ಯೂನಿಟಿ ಆಗಿದ್ದರೆ, ಇಫ್ ಇಂಡಿಯನ್ಸ್ ಆರ್ ಯುನೈಟೆಡ್, ಇಟ್ಸ್ ವೆರಿ ಹಾರ್ಡ್ ಫಾರ್ ದೆಮ್ ಟು ರೂಲ್ ಅಸ್. ಸೊ ಅವ್ರು ಮಾಡಿದ ಕಾನ್ಸೆಪ್ಟ್ ಏನಂದರೆ 1905 ಒಂದು ಪಾಲಿಸಿ ತಗೊಬರ್ತಾರೆ, ಒಂದು ಐಡಿಯಾಲಜಿ ದಟ್ ಈಸ್ ಕಾಲ್ಡ್ ಆಸ್ ಪಾರ್ಟಿಷನಿಂಗ್ ಆಫ್ ಬೆಂಗಾಲ್. ಈ ಬೆಂಗಾಲ್ ರೀಜನ್ ಏನಿದೆ, ಸಿ 1905 ದ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ವಾಸ್ ನಾಟ್ ಡೆಲ್ಲಿ, ಇಟ್ ವಾಸ್ ಕ್ಯಾಲ್ಕತ್ತಾ. ನಾವು ಈ ಕೋಲ್ಕತ್ತಾ ಅಂತ ಅಂತೀವಲ್ವ, ಅದು ಇಟ್ ವಾಸ್ ಕಲ್ಕತ್ತಾ. ದ ಕ್ಯಾಪಿಟಲ್ ವಾಸ್ ಕಲ್ಕತ್ತಾ. ವೆನ್ ದ ಕ್ಯಾಪಿಟಲ್ ಇಸ್ ಕಲ್ಕತ್ತಾ, ಯು ಹ್ಯಾವ್ ಟು ಇಮ್ಯಾಜಿನ್ ಒಂದು ಕ್ಯಾಪಿಟಲ್ ಸಿಟಿನ ನಾವು ಕನ್ಸಿಡರ್ ಮಾಡಿದ್ರೆ ವಾಟ್ ಆರ್ ದ ವೇರಿಯಸ್ ಅಡ್ವಾಂಟೇಜಸ್ ಇಟ್ ಹ್ಯಾಸ್. ರಿಚ್ ಪೀಪಲ್ ಬಂದು ಅಲ್ಲೇ ಇರ್ತಾರೆ, ಪವರ್ಫುಲ್ ಪೀಪಲ್ ಅಲ್ಲೇ ಇರ್ತಾರೆ. ಡೆಲ್ಲಿ ಎಕ್ಸಾಂಪಲ್ ತಗೊಳ್ಳಿ, ಮಿನಿಸ್ಟರ್ಸ್ ಎಲ್ಲ ಡೆಲ್ಲಿಯಲ್ಲೇ ಇದ್ದಾರೆ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಮಿನಿಸ್ಟ್ರಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲ್ಲರೂ ಅಲ್ಲೇ ಇದ್ದಾರೆ. ಇನ್ ದ ಸೇಮ್ ವೇ ವೆನ್ ಇಟ್ ಇಸ್ ಕ್ಯಾಪಿಟಲ್, ದ ಸ್ಟ್ರಾಂಗೆಸ್ಟ್ ಪೀಪಲ್ ಸ್ಟೇ ಹಿಯರ್. ದೊಡ್ಡ ದೊಡ್ಡ ಜನಾಂಗದ ಗ್ರೇಟ್ ಲೀಡರ್ಸ್ ಏನಿರ್ತಾರೆ, ದೊಡ್ಡ ರಿಚ್ ಪೀಪಲ್ ಏನಿರ್ತಾರೆ, ಸ್ಟ್ರಾಂಗ್ ಪರ್ಸನಾಲಿಟೀಸ್ ಏನಿರ್ತಾರೆ, ಪ್ರತಿಯೊಬ್ಬರು ಕೂಡ ಕಲ್ಕತ್ತಾದಲ್ಲೇ ಇದ್ದರು. ಸೊ ಇಂಥ ಟೈಮಲ್ಲಿ ಆ ಯೂನಿಟಿನ ಹೊಡಿಬೇಕಿತ್ತು. ದೇ ಹ್ಯಾಡ್ ಟು ಬ್ರೇಕ್ ದ ಯೂನಿಟಿ ಸೊ ದ್ಯಾಟ್ ಇಟ್ ಬಿಕಮ್ಸ್ ಈಸಿ ಫಾರ್ ದಮ್ ಟು ರೂಲ್ ಮೈ ಕಂಟ್ರಿ, ರೂಲ್ ದಿಸ್ ಟೆರಿಟರಿ. ಸೊ ಅವ್ರು ಏನು ಹೇಳ್ತಾರೆ, ದೇ ಗಿವ್ 2 important reasons saying that the region or the size of Bengal is huge. First one, the size of Bengal has become huge. ತುಂಬ ಜನ ಬಂದು ಇಲ್ಲಿ ಇರ್ತಾ ಇದ್ದಾರೆ. ಸೆಕೆಂಡ್ ಒನ್ ಏನು, one was size and second one is population. ಬೆಂಗಾಲಲ್ಲಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗಿದೆ. ತುಂಬ ಜನ ಬಂದು ಬೆಂಗಾಲ್ ಇರ್ತಾ ಇದ್ದಾರೆ. ನಮಗೆ ರೂಲ್ ಮಾಡೋಕ್ಕೆ ಕಷ್ಟ ಆಗ್ತದೆ. ರೂಲ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತಿದ್ರು ಅವರು. ಬ್ರಿಟಿಷರ್ಸ್ ನಮ್ಮನ್ನ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದಾರಲ್ವ, ರೂಲ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿ ದೇ ಗೇವ್ ಅ ಪ್ರಪೋಸಲ್, ಇಫ್ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಬೆಂಗಾಲ್, ಇದನ್ನು ನಾವು ಹಿಂಗೆ 2 ತುಂಡಾಗಿ ಹೊಡಿಬೇಕಂತ ಇದ್ದೀವಿ ಅಂತ. ಇದನ್ನು 2 ತುಂಡಾಗಿ ಹೊಡಿಬೇಕು. ದಿಸ್ ಇಸ್ ಕಾಲ್ಡ್ ಎಸ್ ಈಸ್ಟ್ ಬೆಂಗಾಲ್ ಅಂತ ಇಟ್ಕೊಳ್ಳಿ, ಇದನ್ನು ವೆಸ್ಟ್ ಬೆಂಗಾಲ್ ಅಂತ ಇಟ್ಕೊಳ್ಳಿ. ಹಿಂಗೆ ಮಾಡೋದ್ರಿಂದ ಇಫ್ ಯು ಡೂ ಸಮಥಿಂಗ್ ಲೈಕ್ ದಿಸ್, ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ರೂಲ್, ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಅಡ್ಮಿನಿಸ್ಟರ್, ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಮೇಕ್ ಅವರ್ ಮೂವ್ಸ್ ಟು ಹೆಲ್ಪ್ ಪೀಪಲ್ ಅಂತ ಬಿಲ್ಡಪ್ ಕೊಟ್ಟರು. ದಿಸ್ ವಾಸ್ the motive of British, what they told, ideology of British. Ideology. Manisha bro, ideology. But ನಿಮ್ಗೆ ಗೊತ್ತಿರಬೇಕು, ಬ್ರಿಟಿಷರ್ಸ್ ಬಂದಾಗಲಿಂದ ಹಿಡಿದು ತೊಲಗೋವರೆಗೂ ನಮಗೋಸ್ಕರ ಮಕ್ಕಳು ಏನೂ ಮಾಡಿಲ್ಲ. ನಿಮಗೆ ಇದು ಗೊತ್ತಿರಬೇಕು. 90% ಕೇಸಸ್ ವರ್ ದ ಪ್ರಾಫಿಟ್ ಫಾರ್ ದಮ್, ಅವ್ರಿಗೆ ಪ್ರಾಫಿಟ್ ಯಾಕೋಸ್ಕರ ಮಾಡ್ಕೊಳ್ತಿದ್ರು. ಸೊ ವಾಟ್ ವರ್ ದ ಟ್ರೂ ಇಂಟೆನ್ಷನ್ಸ್ ಆಫ್ ಬ್ರಿಟಿಷ್ ಆಫೀಸರ್ಸ್? ಇಂಥ ಒಂದು ಐಡಿಯಾಲಜಿ, ಈ ಬೆಂಗಾಲ್ನ 2 ತುಂಡಾಗಿ ಹೊಡಿಬೇಕಂದ್ರೆ ವಾಟ್ ವರ್ ದರ್ ಮೇನ್ ಐಡಿಯಾಲಜಿ? ಸಿ, ನಿಮ್ಗೆ ಗೊತ್ತಿರಬೇಕು, ಇವಾಗ ನಾವು ಜಾತಿ ಮತ ಪಂಥ ಅಂತ ಹೊಡ್ಕೊಳ್ತಾ ಸಾಯ್ತಾ ಇದ್ದೀವಿ. ಹಿಂದೂ ಮುಸ್ಲಿಂ ಗಲಾಟೆ ಬರ್ತಾ ಇದೆ. ಹಿಂದೂಗಳು ಮುಸ್ಲಿಮ್ಗಳು ನಾಯಿ ಹೊಡ್ಕೊಳ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಇನ್ ಮೈ ನೇಷನ್ ಇಟ್ಸ್ ಟ್ರೂ, ಪಾಕಿಸ್ತಾನ್, ಇಂಡಿಯಾ, ಬಾಂಗ್ಲಾದೇಶ್, ಇಟ್ಸ್ ಹ್ಯಾಪನಿಂಗ್. ಬಟ್ ಅವಾಗ ಇದೆಲ್ಲ ಇರಲಿಲ್ಲ. ವಿ ಆಲ್ ವೇರ್ ಯುನೈಟೆಡ್. ನಾವೆಲ್ಲ ಒಂದೇ. ಬ್ರಿಟಿಷರ್ಸ್, ಇಂಡಿಯನ್ಸ್ ಆಗಿರಲಿ, ಪಾಕಿಸ್ತಾನೀಸ್ ಆಗಿರಲಿ, ಬಾಂಗ್ಲಾದೇಶೀಸ್ ಆಗಿರಲಿ, ಈ 3 ಜನ, ವಾಟ್ ವಿ 3 ಆರ್, ನಾವೆಲ್ಲ ಒಂದೇ ತಾಯಿಯ 3 ಮಕ್ಕಳು. ಅವರು ಇವಾಗ ಹೊಡ್ಕೊಳ್ತಾ ಇದ್ದೀವಿ ಆಸ್ತಿ ಹೆಸರಲ್ಲಿ, ಬಟ್ ನಾವೆಲ್ಲ ಒಂದೇ ತಾಯಿಯ 3 ಮಕ್ಕಳು. ಸೊ ಇಲ್ಲಿ ಏನಾಯಿತು ಅಂದರೆ, ಈ ಈಸ್ಟ್ ಪಾಕಿಸ್ತಾನ ಏನಿದೆ, ಈ ಬಾಂಗ್ಲಾದೇಶ್ ಅಂತ ನಾವೀಗ ಏನು ಕರಿತೀವಲ್ವಾ, ಬಾಂಗ್ಲಾದೇಶ್ ಚಾಕ್ ಖತಮ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಬಾಂಗ್ಲಾದೇಶ್ ಅಂತ ಏನು ಕರಿತೀವಲ್ವಾ, ದಿಸ್ ಇಸ್ ಮುಸ್ಲಿಂ ಡಾಮಿನೇಟೆಡ್ ಆಗಿತ್ತು. ಏನಾಗಿತ್ತು, ಇಲ್ಲಿ ಮುಸ್ಲಿಂ ಜಾಸ್ತಿ ಇದ್ರು. ಆ್ಯಂಡ್ ಈಸ್ಟ್ ಪಾಕಿಸ್ತಾನ್ ಅಂದರೆ ನಮ್ಮ ವೆಸ್ಟ್ ಬೆಂಗಾಲ್ ಅಂತ ಏನು ಕರಿತೀವಿ, ಇದು ಹಿಂದೂ ಡಾಮಿನೇಟೆಡ್ ಆಗಿತ್ತು. ಅಂಡರ್ಸ್ಟ್ಯಾಂಡ್? ಮುಸ್ಲಿಂ ಡಾಮಿನೇಟೆಡ್, ಹಿಂದೂ ಡಾಮಿನೇಟೆಡ್. ಈಗ 2 ತುಂಡಾಗಿ ಹೊಡೆದ್ರೆ, ಮ್ಯಾಲಿಂದ ಕೆಳಗಡೆ 2 ತುಂಡಾಗಿ ಹೊಡೆದ್ರೆ ಏನಾಗುತ್ತೆ? ಒಂದು ಕಡೆ ಹಿಂದೂಸ್ ವಿಲ್ ಬಿಕಮ್ ಮೈನಾರಿಟಿ ಆಫ್ ಇನ್ ಮುಸ್ಲಿಂ ಏರಿಯಾ, ಇನ್ನೊಂದು ಕಡೆ ಮುಸ್ಲಿಮ್ಸ್ ವಿಲ್ ಬಿಕಮ್ ಮೈನಾರಿಟಿ ಇನ್ ಹಿಂದೂ ಏರಿಯಾ. ಅಂಡರ್ಸ್ಟ್ಯಾಂಡ್ ಅಗೇನ್? ಇಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ, ಈ ಟೆರಿಟರಿಯಲ್ಲಿ ಹಿಂದೂಸ್ ಇದ್ದರೆ ನಾವು ಮೈನಾರಿಟೀಸ್ ಆಗ್ತೀವಿ. ಮೈನಾರಿಟೀಸ್ ಅಂದರೆ ಏನು? 1 ಲಕ್ಷ ಜನ ಇದ್ದರೆ 10 ಜನ ಹಿಂದೂಸ್ ಇದ್ದರೆ ಮೈನಾರಿಟೀಸ್, ಅವ್ರು ಕಮ್ಮಿ ಇದ್ದಾರೆ ಜನಸಂಖ್ಯೆಯಲ್ಲಿ ಅಂತ. ಇಲ್ಲೂ ಕೂಡ ಸೇಮ್. ಈ ಥರ ಆಗೋದ್ರಿಂದ ಏನಾಗುತ್ತೆ, 4 ಡಿಫ್ರೆನ್ಸಸ್ ಬರುತ್ತೆ. ಸೋಷಿಯಲ್ ಡಿಫ್ರೆನ್ಸಸ್, ಪೊಲಿಟಿಕಲ್ ಡಿಫ್ರೆನ್ಸಸ್, ಎಕನಾಮಿಕ್ ಡಿಫ್ರೆನ್ಸಸ್, ಕಲ್ಚರಲ್ ಡಿಫ್ರೆನ್ಸಸ್. ಕಲ್ಚರಲ್ ಡಿಫ್ರೆನ್ಸಸ್ ಬಗ್ಗೆ ಇನ್ನೂ ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಹಿಂದೂಗಳು, ತುಂಬ ಜನ ಹಿಂದೂಗಳಿದ್ದೀವಿ. ನಾವು ಗಣೇಶ ಚತುರ್ಥಿನ ಎಂಜಾಯ್ ಮಾಡ್ತೀವಿ, ದೀಪಾವಳಿ ಎಂಜಾಯ್ ಮಾಡ್ತೀವಿ, ದಸರಾ ಎಂಜಾಯ್ ಮಾಡ್ತೀವಿ. ಆ ಟೈಮಲ್ಲಿ ಮುಸ್ಲಿಮ್ಸ್ ವಿಲ್ ಫೀಲ್ ಇನ್ಸೆಕ್ಯೂರ್. ನಮ್ಗೇನಿದೆ ಇಲ್ಲಿ, ಅವ್ರು ರಂಜಾನ್ನ ಮಾಡಿದ್ರು, ಈದ್ನ ಮಾಡಿದ್ರು, ಜನಸಂಖ್ಯೆನೇ ಇಲ್ಲ, ಯಾರು ಸಪೋರ್ಟ್ ಕೊಡಲ್ಲ ಅಂತ. ಇಲ್ಲಿ ಸೇಮ್ ಆಗುತ್ತೆ. ಇಲ್ಲಿ ರಂಜಾನ್ ಈದೆಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡುತ್ತೆ. ಆನ್ ದ ಸೇಮ್ ಟೈಮ್ ಹಿಂದೂಗಳಿಗೆ ಭಯ ಹುಟ್ಟುತ್ತೆ, ನಾವಿಲ್ಲಿ ಮೈನಾರಿಟಿ ಆಗಿದ್ದೀವಿ ಅಂತ. ಸೊ 2 ಪೀಸಸ್ ಆಗಿ ಸ್ಪ್ಲಿಟ್ ಆದರು. Muslims were separated, Hindus were separated, and from then
ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅವತ್ತಿಂದ ಇವತ್ತಿನವರೆಗೂ ನಾವು ಕಿತ್ತಾಡ್ತಾನೆ ಇದ್ದೀವಿ. ಇದು ಕಿತ್ತಾಡೋಕ್ಕೆ ಇನ್ನು ತುಂಬ 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 ಕಾರಣಗಳನ್ನ ಬ್ರಿಟಿಷರು ನಮಗೋಸ್ಕರ ಗಿಫ್ಟಾಗಿ ಕೊಟ್ಟೋಗಿದ್ದಾರೆ. ಅದನ್ನೆಲ್ಲ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಾರ್ ನೌ ಅಂಡರ್ಸ್ಟ್ಯಾಂಡ್, ಪಾರ್ಟಿಷನ್ ಆಫ್ ಬೆಂಗಾಲ್ ಹ್ಯಾಪನ್ ಫಾರ್ ಟೂ ರೀಸನ್ಸ್. ಬ್ರಿಟಿಷರ್ಸ್ ಗೇವ್ an ideology saying that due to huge territorial boundaries as well as overpopulated area, Bengal cannot be administered properly. For that purpose, we want to split Bengal into two pieces. This was what they told, but the true intention was to split Bangalore into two pieces in such a way that the capital city stays in control of British. By how? By splitting the Bengal into two parts, where one region gets ಏನಂತಾರೆ ಬರೋದು majority of Muslims and minority of Hindus. In the other region majority of Hindus and minority of Muslims. This was the greatest technique which Lord Curzon introduced. This was Curzon's idea. Lord Curzon, okay, this was given by Lord Curzon, and this was implemented by which one person started Swadeshi movement. Gopal Krishna Gokhale sir 1905 ಅಲ್ಲಿ ಸ್ವದೇಶಿ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ ಆಸ್ ಅ ರಿಯಾಕ್ಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆಕ್ಟ್, which will be discussed in next upcoming video. Till then, Jai